ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಪ್ರಿಯಾ ಅಂತೇಳ್ಬಿಟ್ಟು, ವಯಸ್ಸು 32 ವರ್ಷ ಕಂಪ್ಲೀಟ್ ಆಗಿದೆ. ಊರು ಮಾತ್ರ ಬೆಂಗಳೂರಿನ ಚಂದ್ರ ಲೇಔಟ್ ಭಾಗದವಳು. ಮೈಕಟ್ಟು ಸ್ಲಿಮ್ ಆಗಿದೆ ಅಂತೇಳಿ ತಿಳಿಸಿದ್ದಾಳೆ. ಕೆಲಸ ಹೌಸ್ ವೈಫ್ ಆಗಿದ್ದಾನೆ, ಅಂದರೆ ಮನೆಯಲ್ಲಿ ಒಂಟಿ ಇರೋದು. ಗಂಡನ ಸಂಬಳ ಪ್ರತಿ ತಿಂಗಳು 80,000 ಸಿಗುತ್ತೆ, ಆದರೆ ನನಗೆ ಕೊಡೋದಿಲ್ಲ ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ಬೈಕೆ ಗಂಡ ಇಲ್ಲದ ಸಮಯ ಮಿಂಡನ ಜೊತೆ ಗೆಳೆತನ ಮಾಡಬೇಕು ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಕಿಯಾ ಸೆಲ್ಟೋಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತಾ ಹೋಗ್ತಾನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಬೇರೆ ಸಂಬಂಧ ಬೆಳೆಸೋದಕ್ಕೆ ಮುಖ್ಯ ಕಾರಣಗಳ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಮೊದಲನೇದು, ಗಂಡನಿಗೆ IT ಕೆಲಸ ಇರುವ ಕಾರಣ ತುಂಬಾ ಸೊಕ್ಕಿದೆ ಅಂತೇಳಿ ತಿಳಿಸಿರೋದು. ನನ್ನ ಜೊತೆ ಟೈಮ್ ಪಾಸ್ ಕೂಡ ಮಾಡೋದಿಲ್ಲ. ಹೆಂಡತಿ ಅನ್ನುವ ಕನಿಕರ ಇಲ್ಲದೆ ಹಿಂಸೆ ಕೊಡುತ್ತಾನೆ ಅಂತೇಳಿ ತಿಳಿಸಿದ್ದಾಳೆ. ಇನ್ನು ತಿಂಗಳ ಸಂಬಳ ಬಂದರೂ ಸಹಿತ ಖರ್ಚಿಗೆ ಕಾಸು ಕೂಡ ಕೊಡೋದಿಲ್ಲ. ತೂತಿಗಂತೂ ತಿಂಗಳಿಗೆ ಒಮ್ಮೆ ಸುಖ ಕೊಟ್ಟರೆ ನನ್ನ ಪುಣ್ಯ ಅಂತೇಳಿ ಇದಿಷ್ಟು ಬೇರೆ ಸಂಬಂಧವನ್ನು ಬೆಳೆಸೋದಕ್ಕೆ ಮುಖ್ಯ ಕಾರಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಟೋಟಲ್ ಆಗಿ 3 ಕಾರಣಗಳನ್ನು ಕೊಟ್ಟಿದ್ದಾಳೆ. ಒಂದು, ಟೈಮ್ ಪಾಸ್ ಮಾಡೋದಕ್ಕೆ ಸಮಯ ಕೊಡೋದಿಲ್ಲ. ಇನ್ನು ಹೆಂಡತಿ ಅನ್ನುವ ಕನಿಕರ ಸಹಿತ ಇಲ್ಲ. ಜೊತೆಗೆ ತಿಂಗಳ ಸಂಬಳ ಬಂದರೂ ಸಹಿತ ಖರ್ಚಿಗೆ ಕಾಸು ಕೂಡ ಕೊಡೋದಿಲ್ಲ ಅಂತೇಳಿ ತಿಳಿಸಿದ್ದಾಳೆ. ಸೊ ನೋಡಿ ಫ್ರೆಂಡ್ಸ್, ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗಂಡಸರು ಬೇಕು ಮತ್ತು ಕಂಡೀಷನ್ಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು, ನೀವೇ ಹೋಟೆಲ್ ಮಾಡಿ ಪಿಕಪ್ ಮತ್ತು ಡ್ರಾಪ್ ಮಾಡುತ್ತೇನೆ ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ. ಸುಖ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿರೋದು. ಅಂದರೆ ಮನೆಯಿಂದ ನೀವೇ ಪಿಕಪ್ ಮತ್ತು ಡ್ರಾಪ್ ಮಾಡಬೇಕು, ಅಂದರೆ ಮಾತ್ರ ಸಂಬಂಧ ಬೆಳೆಸೋದಾಗಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಎರಡನೇದು, ತಿಂಗಳಿಗೆ ಆಗುವಷ್ಟು ಖರ್ಚಿಗೆ ಕಾಸು ಕೊಡಬೇಕು. ಮುದುಕ ಇದ್ರೂ ಸಹಿತ ಓಕೆ, ಆದರೆ ಸುತ್ತಾಡೋದಕ್ಕೆ ಕಾರು ಕೂಡ ಇರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಇನ್ನು ನಾಲ್ಕನೇದು, ದುಡ್ಡಿನ ವಿಷಯದಲ್ಲಿ ಚೌಕಾಸಿ ಮಾಡಿದರೆ ಬೇಡ ಅಂತೇಳಿ ಇದಿಷ್ಟು ಇಂತಹ ಗಂಡಸರು ಬೇಕು, ಮತ್ತು ಅದಕ್ಕೆ ಕೆಲವೊಂದು ಕಂಡೀಷನ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಈ ಥರ ಕಂಡೀಷನ್ಗೆ ಒಪ್ಪಿಗೆ ಇದ್ದರೆ ಮಾತ್ರ ಸಂಬಂಧವನ್ನು ಬೆಳೆಸಿ. ಕೊನೆಯದಾಗಿ ಇವರ ಬಳಿರುವ ಕಿಯಾ ಸೆಲ್ಟೋಸ್ HTX ಪ್ಲಸ್ ಡೀಸೆಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಆ್ಯಕ್ಚುಲಿ ಇದು ಗಂಡನ ಕಾರ್ ಆಗಿರುತ್ತೆ. ಇನ್ನು ಇದರ ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ನವೆಂಬರ್ 2020 ಅಂತೇಳಿ ತಿಳಿಸಿರೋದು. ಇನ್ಸೂರೆನ್ಸ್ ಆಲ್ರೆಡಿ ಎಕ್ಸ್ಪೈರ್ ಆಗಿದೆ. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ರೆವೆನ್ಯೂ 20,000 ಚಿಲ್ಲರೆ ಕಿಲೋಮೀಟರ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1493 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿಕೊಂಡಿದ್ದಾರೆ. ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.